ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿದ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಧೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 8ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಎಂಬುದಾಗಿ 8 ಪ್ರಶ್ನೆಗಳನ್ನು ಅರ್ಜುನ ಮುಂದಿಟ್ಟಿದ್ದಾನೆ. ಅದರಲ್ಲಿ ಕಿಂ ತದ್ಬ್ರಹ್ಮ ಎಂಬ ಪ್ರಶ್ನೆಗೆ 3ನೇ ಶ್ಲೋಕದಲ್ಲಿ ಆರಂಭದಲ್ಲಿ ಉತ್ತರವನ್ನು ಕೊಟ್ಟ. ಅಕ್ಷರಂ ಬ್ರಹ್ಮ ಪರಮಂ. ಪರಬ್ರಹ್ಮ ಯಾವುದು ಅಂದರೆ ಉತ್ತಮ ಅಕ್ಷರವೆನಿಸಿರ್ತಕ್ಕಂತಹ ಆ ಪರಬ್ರಹ್ಮ ಎಂಬುದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ವಿವರವಾಗಿ ನೋಡಿದ್ದೇವೆ. ಇನ್ನು ಕಿಮಧ್ಯಾತ್ಮಂ ಅಂತ ಕೇಳಿದ. ಅಧ್ಯಾತ್ಮ ಯಾವುದು? ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಸ್ವಭಾವ. ಇಲ್ಲಿ ಅಧ್ಯಾತ್ಮ ಎಂಬುದನ್ನು 2 ರೀತಿಯಲ್ಲಿ ಬಳಸಿದ್ದಾನೆ ಕೃಷ್ಣ. ಒಂದು, ಜೀವಾತ್ಮನಿಗೆ ಉಪಕಾರಿಯಾಗಿರುವುದರಿಂದ ದೇಹೇಂದ್ರಿಯ ಅಂತಃಕರಣಗಳು ಅಧ್ಯಾತ್ಮ. ಇನ್ನು ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳಿದ ಹಾಗೆ ಶಾಶ್ವತವಾಗಿ ಒಂದೇ ರೀತಿಯಾಗಿ ನಿರ್ವಿಕಾರನಾಗಿರುವ ಕಾರಣದಿಂದ ಜೀವಾತ್ಮ ಅಧ್ಯಾತ್ಮ ಅಂತ ಅಧ್ಯಾತ್ಮ ಶಬ್ದಕ್ಕೆ 2 ರೀತಿಯ ಅರ್ಥವನ್ನು ಹೇಳಿದೆ. ಯಾವುದು ಅಧ್ಯಾತ್ಮ ಅಂದರೆ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ. ಸ್ವಭಾವವೇ ಅಧ್ಯಾತ್ಮ. ಏನು ಸ್ವಭಾವ? ಆ ಬಗ್ಗೆ ಇಲ್ಲಿ ವಿವರಿಸ್ತಾರೆ. ಆತ್ಮಾನಂ ಜೀವಮಧಿಕೃತ್ಯ ಯದಸ್ತಿ ಜೀವೋಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯಾಂತಃಕರಣ ರೂಪಂ ತದಧ್ಯಾತ್ಮಂ. ಸ್ವಭಾವಶಬ್ದಃ ಸ್ವಸ್ಯ ತೇ ವಿದುಃ ಇತಿ ಪ್ರಕೃತ ಜೀವಸ್ಯ ಭವತಿ ಉಪಕಾರಿತ್ವೇನ ವರ್ತತೆ ಇತಿ ವ್ಯುತ್ಪತ್ತ್ಯಾ ದೇಹಾದಿ ಪದಾರ್ಥವಾಚಿ ದೇಹೇಂದ್ರಿಯ ಅಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಮಿತಿ. ಒಂದು ಅಧ್ಯಾತ್ಮ ಶಬ್ದಕ್ಕೆ ಏನು ಅಂದರೆ ಸ್ವಭಾವವೇ ಅಧ್ಯಾತ್ಮ. ಏನು ಸ್ವಭಾವ? ಅಧ್ಯಾತ್ಮ ಶಬ್ದದ ನಿಷ್ಕರ್ಷ ಹೇಗೆ? ಆತ್ಮಾನಂ ಅಧಿಕೃತ್ಯ ಯದಸ್ತಿ ತದಧ್ಯಾತ್ಮಂ. ಆತ್ಮನ ಬಗ್ಗೆ, ಆತ್ಮ ಅಂದರೆ ಜೀವ, ಜೀವನನ್ನು ಉದ್ದೇಶಿಸಿ ಯಾವುದಿದೆಯೋ
ಅದು ಅಧ್ಯಾತ್ಮ. ಅಂದರೆ ಜೀವನಿಗೆ ಉಪಕಾರಿಯಾಗಿರತಕ್ಕಂತಹ ದೇಹ, ಇಂದ್ರಿಯ, ಅಂತಃಕರಣಗಳು ಇವುಗಳೇ ಅಧ್ಯಾತ್ಮ. ಇದನ್ನು ಸ್ವಭಾವ ಶಬ್ದದಿಂದ ಹೇಗೆ ಹೇಳ್ತಾ ಇದ್ದಾನೆ ಕೃಷ್ಣ? ಅಧ್ಯಾತ್ಮ ಶಬ್ದ ಅರ್ಥ ಇದು. ಸ್ವಭಾವ ಅಧ್ಯಾತ್ಮಂ. ಸ್ವಭಾವ ಅಂದ್ರೆ ಏನು? ಸ್ವಭಾವ ಶಬ್ದ ಸ್ವಸ್ಯ ಭಾವ, ಸ್ವಭಾವ, ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳಿದ್ದಾರೆ. ಸ್ವಸ್ಯ ಭಾವ, ಸ್ವಭಾವ. ಇಲ್ಲಿ ತೇ ಬ್ರಹ್ಮ ತದ್ವಿದುಹು ಎಂಬ ಹಿಂದಿನ ಶ್ಲೋಕದಲ್ಲಿ ಪ್ರಶ್ನೆ ಆಗಿರತಕ್ಕಂತಹ ಸ್ವಭಾವ ಅಂದರೆ ಯಾರು? ಸ್ವ ಅಂದರೆ ಜೀವ, ಜೀವನಿಗೆ ಸಂಬಂಧಿಸಿದ ಪದಾರ್ಥ ಅಂದರೆ ದೇಹೇಂದ್ರಿಯಾದಿಗಳು, ಅದು ಸ್ವಭಾವ. ಹಾಗಾದರೆ ಅಧ್ಯಾತ್ಮ ಅಂದರೆ ಜೀವನಿಗೆ ಸಂಬಂಧಪಟ್ಟಂತಹ ದೇಹೇಂದ್ರಿಯಾದಿಗಳು ಅಂತ ಒಂದು ಅರ್ಥ. ಇನ್ನೊಂದು ಸ್ವಶ್ಚಾಸೌ ಭಾವಶ್ಚ ಸ್ವಭಾವ. ಸ್ವಶ್ಚಾಸೌ ಭಾವಶ್ಚ, ಈ ಭಾವ ಅಂದರೆ ಯಾವಾಗಲೂ ಇರುವಂಥದ್ದು ಅಂತ. ಜೀವನೆಂಬುದು ಯಾವಾಗಲೂ ಇರತಕ್ಕಂತಹ ವಸ್ತು. ಹೀಗೆ ಅಧ್ಯಾತ್ಮ ಅಂದರೆ ಏನು ಎಂಬ ಪ್ರಶ್ನೆಗೆ ಜೀವನಿಗೆ ಉಪಕರಿಸುವ ವಸ್ತು ದೇಹಾದಿಗಳು, ಅದು ಅಧ್ಯಾತ್ಮ ಅಂತ. ಎರಡನೇ ಪ್ರಶ್ನೆಗೆ ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳ್ತಕ್ಕಂತಹ ಅರ್ಥ ಯಾವುದು? ಅಧ್ಯಾತ್ಮ ಅಂದರೆ ಜೀವ ಅಂತ. ಇದೇ ವಿಚಾರವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸ್ವಭಾವ ಶಬ್ದ ಸ್ವಸ್ಯ ತೇ ವಿದುಹು ಇತಿ ಪ್ರಕೃತ ಜೀವಸ್ಯ. ಸ್ವಸ್ಯ ಅಂದರೆ ತನ್ನ ಅಂತ. ತನ್ನ ಅಂದರೆ ತೇ ವಿದುಹು ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಹಿಂದಿನ ಅಧ್ಯಾಯದಲ್ಲಿ ತೇ ವಿದುಹು ಅಂತ. ತನ್ನನ್ನು ಈ ರೀತಿ ತಿಳ್ಕೊಂಡವರು. ಯಾವ ರೀತಿಯಾಗಿ ಅಂದರೆ ಸಾಧಿಭೂತಾದಿ ದೈವಂ ಸಾಧಿಯಜ್ಞಂಚ ಏ ವಿದುಹು ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತ ಚೇತಸಃ ಎಂಬ ಶ್ಲೋಕದಲ್ಲಿ ಪ್ರಕೃತವಾಗಿರತಕ್ಕಂತಹ ಜೀವ ಅದು ಸ್ವ ಅಂದರೆ. ಹಾಗಾದರೆ ಪ್ರಕೃತ ಜೀವಸ್ಯ ಸ್ವಸ್ಯ ಹಿಂದೆ ಪ್ರಕೃತವಾಗಿರತಕ್ಕಂತಹ ಜೀವನಿಗೆ ಭವತಿ ಭಾವ ಅಂದರೆ ಏನು? ಭವತಿ ಇತಿ ಭಾವ. ಭವತಿ ಅಂದರೆ ಜೀವನಿಗೆ ಉಪಕಾರಿತ್ವೇನ ಇದೆ, ಇದು ಜೀವನಿಗೆ ಉಪಕಾರಿತ್ವೇನ ಇದೆ ಎಂಬ ಅರ್ಥದಲ್ಲಿ ಇದು ಸ್ವಭಾವ. ಸ್ವಸ್ಯ ಜೀವನಿಗೆ ಉಪಕಾರಿತ್ವೇನ ಭವತಿ ಅಂದರೆ ವರ್ತತೆ, ಉಪಕಾರಿಯಾಗಿ ಇದೆ ಎಂಬ ಕಾರಣಕ್ಕೆ ಇದು ಸ್ವಭಾವ. ಅಂದರೆ ದೇಹಾದಿ ಪದಾರ್ಥವಾಚಿ ಅಂತ ಅರ್ಥ. ಸ್ವಭಾವ ಅಂದರೆ ದೇಹಾದಿ ಪದಾರ್ಥವಾಚಿ. ದೇಹೇಂದ್ರಿಯ ಅಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಂ ಇತಿ ಪ್ರಥಮಾಂತ ಅವ್ಯಯಪದೇನ ಉಕ್ತ ವ್ಯುತ್ಪತ್ತಿಯ ಉಚ್ಯತೆ. ಹಾಗಾದರೆ ಮೊದಲೇ ಅರ್ಥ, ಸ್ವಭಾವ ಅಂದರೆ ದೇಹೇಂದ್ರಿಯ ಅಂತಃಕರಣ ಲಕ್ಷಣ ರೂಪವಾಗಿರ್ತಕ್ಕಂತಹ ಪದಾರ್ಥವೇ ಅಧ್ಯಾತ್ಮ. ಅಧ್ಯಾತ್ಮಂ ಪ್ರಥಮಾಂತ ಅವ್ಯಯ ಪದ ಇಟ್ಕೊಂಡ್ರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಅರ್ಥವನ್ನು ಹೇಳಲಿಕ್ಕಾಗತ್ತೆ. ಆತ್ಮಾನಂ ಅಧಿ ಅಧ್ಯಾತ್ಮಂ, ಆತ್ಮನಿಗೆ ಉಪಕಾರ ಮಾಡತಕ್ಕಂತಹ ದೇಹೇಂದ್ರಿಯಾದಿಗಳು, ಇದು ಮೊದಲನೇ ಅರ್ಥ. ಇದು ಪ್ರಥಮಾಂತ ಅವ್ಯಯ ಪದದಿಂದ ಉಕ್ತವಾಗಿರತಕ್ಕಂತಹ ವ್ಯುತ್ಪತ್ತಿಯಿಂದ ಈ ಅಧ್ಯಾತ್ಮ ಶಬ್ದಕ್ಕೆ ಜೀವನಿಗೆ ಉಪಕಾರಿಯಾಗಿರತಕ್ಕಂತಹ ದೇಹೇಂದ್ರಿಯ ಅಂತಃಕರಣಾದಿಗಳು ಅಂತ ಹೇಳಿದಾಗಾಯಿತು. ಇನ್ನು ಸಪ್ತಮ್ಯಂತಂ ಯದ್ವಾ ಅಧ್ಯಾತ್ಮ ಪದಂ ಸಪ್ತಮಿ ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ. ಅಧ್ಯಾತ್ಮ ಅಂದರೆ ಏನು? ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಅಂದರೆ ಆತ್ಮಾಧಿಕಾರದಲ್ಲಿ ಪ್ರತಿಪಾದ್ಯವಾದ ವಿಷಯ. ಕಿಮ್ ಅಧ್ಯಾತ್ಮಂ ಅಂತ ಏನು ಅರ್ಜುನ ಕೇಳ್ತಾ ಇದ್ದಾನೆ, ಆ ಪ್ರಶ್ನೆಗೆ ಜೀವನಿಗೆ ಉಪಕಾರವಾಗಿರುವುದು ಯಾವುದು? ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳ್ತಕ್ಕಂಥ ವಿಷಯ ಏನು? ಎರಡು ಪ್ರಶ್ನೆಗಳು ಬರ್ತವೆ ಅಲ್ಲಿ. ಆ ಎರಡಕ್ಕೂ ಕೂಡ ಸ್ವಭಾವ ಅಧ್ಯಾತ್ಮಂ ಅಂತ ಉತ್ತರ. ಜೀವನಿಗೆ ದೇಹೇಂದ್ರಿಯ ಅಂತಃಕರಣಗಳು ಉಪಕಾರಕ ಅಂತ ಇದರ ಅರ್ಥ. ಅಲ್ಲಿ ಬಂದಿರೋ ಪ್ರಶ್ನೆ
ಆತ್ಮಾಧಿಕಾರ ಗ್ರಂಥದಲ್ಲಿ ಜೀವನಿಗೆ ಉಪಕಾರಕವಾಗಿರುವಂಥದ್ದು ಯಾವುದು ಮತ್ತು ಆತ್ಮಾಧಿಕಾರದಲ್ಲಿ ಹೇಳ್ತಕ್ಕಂಥ ವಿಷಯ ಏನು? ಈ ಎರಡು ಪ್ರಶ್ನೆಗೆ ಜೀವನಿಗೆ ಉಪಕಾರಕವಾಗಿರುವಂಥದ್ದು ದೇಹೇಂದ್ರಿಯ ಅಂತಃಕರಣಗಳು, ಆತ್ಮಾಧಿಕಾರ ಗ್ರಂಥದಲ್ಲಿ ಹೇಳಲ್ಪಟ್ಟುವಂಥದ್ದು ಯಾವುದು ಅಂದರೆ ಜೀವನ ವಿಷಯ. ಹೀಗೆ ಎರಡು ಪ್ರಶ್ನೆಗಳಿಗೆ ಇಲ್ಲಿ ಸ್ವಭಾವ ಎಂಬ ಶಬ್ದಕ್ಕೆ ಎರಡು ರೀತಿಯ ವ್ಯುತ್ಪತ್ತಿಯನ್ನು ತೋರಿಸಿ ಎರಡು ರೀತಿಯ ಅರ್ಥವನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ ಅಂತ ವ್ಯಾಖ್ಯಾನದಲ್ಲಿ ವಿವೃತ್ತಿಯಲ್ಲಿ ರಾಯರು ನಿರೂಪಿಸ್ತಾ ಇದ್ದಾರೆ. ಯದ್ವಾ ಅಧ್ಯಾತ್ಮ ಪದಂ ಸಪ್ತಮ್ಯಂತಮುಪೇತ್ಯ, ಅಧ್ಯಾತ್ಮ ಪದ ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಅಂತ ಸಪ್ತಮ್ಯಂತವಾಗಿರ್ತಕ್ಕಂತಹ ಪದವನ್ನು ಅಂಗೀಕರಿಸಿ ಅಧ್ಯಾತ್ಮ ಮಾತ್ರ ಅಧಿಕಾರಾಖ್ಯ ಗ್ರಂಥೆ ಅಧ್ಯಾತ್ಮಂ ಆತ್ಮಾಧಿಕಾರಾಖ್ಯ ಗ್ರಂಥೆ ಪ್ರತಿಪಾದ್ಯಂ ಕಿಂ ಚೇತ್ ತವ ಇತಿ ತವ ಪ್ರತಿಪ್ರಶ್ನಃ ತದಧ್ಯಾತ್ಮಂ ಆತ್ಮಾಧಿಕಾರ ಗ್ರಂಥ ಪ್ರತಿಪಾದ್ಯಂ ಸ್ವಭಾವ. ಅಧ್ಯಾತ್ಮನಿ ಇತಿ ಅಧ್ಯಾತ್ಮಂ ಎಂಬ ಸಪ್ತಮ್ಯಂತವಾದ ಅರ್ಥವನ್ನಿಟ್ಟುಕೊಂಡು ಈ ಅಧ್ಯಾತ್ಮ ಆತ್ಮಾಧಿಕಾರ ಗ್ರಂಥದಲ್ಲಿ ಅಧ್ಯಾತ್ಮ ಅಂದರೆ ಏನು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಅಂತ ನಿನ್ನ ಪ್ರಶ್ನೆ ಇದೆ. ಆ ಅಧ್ಯಾತ್ಮ ಅದು ಯಾವುದು ಅಂದರೆ ಅದು ಸ್ವಭಾವ. ಯಾವುದು ಸ್ವಭಾವ ಅಂದರೆ ಸ್ವಶಬ್ದ ತೇ ವಿದುಹಿತಿ ಪ್ರಕೃತ ಜೀವವಾಚಿ. ಸ್ವ ಅಂದರೆ ಹಿಂದಿನ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಬಂದಿರತಕ್ಕಂಥದ್ದು ಯಾವುದು? ಜೀವನ ವಿಷಯ. ಆದ್ದರಿಂದ ಜೀವವಾಚಿ ಭವತಿ ಸದೈಕ ಪ್ರಕಾರೇಣ ಅಸ್ತಿ ಇತಿ ಭಾವ. ಸ್ವ ಅಂದರೆ ಜೀವ. ಆ ಜೀವನಿಗೆ ಸ್ವ ಅಂದರೆ ಜೀವ ಭವತಿ ಸದಾ ಏಕಪ್ರಕಾರೇಣ ಅಸ್ತಿ. ಆ ಸ್ವ ಶಬ್ದವಾಚ್ಯನಾಗಿರತಕ್ಕಂತಹ ಜೀವನು ಸದಾ ಏಕಪ್ರಕಾರೇಣ ಅಸ್ತಿ ಇತಿ ಭಾವ. ಸ್ವಶ್ಚಾಸೌ ಭಾವಶ್ಚ ಸದೈಕರೂಪೇಣ ವರ್ತಮಾನಶ್ಚ ಇತಿ ಸ್ವಭಾವ. ಆ ಸ್ವ ಅಂದರೆ ಜೀವ. ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರತಕ್ಕಂತಹ ಜೀವ ಸ್ವಶ್ಚಾಸೌ ಭಾವಶ್ಚ, ಅವನು ಯಾವಾಗಲೂ ಏಕರೂಪದಿಂದಿರತಕ್ಕಂಥವನು, ಅವನಲ್ಲಿ ಯಾವ ವಿಕಾರ ಇಲ್ಲ. ಆದ್ದರಿಂದ ಅವನು ಸ್ವಭಾವ. ಅದರಿಂದ ಸ್ವಭಾವ ಅಂದರೆ ಜೀವ. ಹಾಗಾದರೆ ಸ್ವಭಾವ ಅಧ್ಯಾತ್ಮಂ ಅಂದರೆ ಅಧ್ಯಾತ್ಮ ಶಬ್ದಕ್ಕೆ ಒಂದು ಜೀವ ಅಂತ ಅರ್ಥ, ಇನ್ನೊಂದು ಜೀವಕ್ಕೆ ಉಪಕಾರಕವಾಗಿರತಕ್ಕಂತಹ ಉಪಕರಣವಾಗಿರತಕ್ಕಂತಹ ದೇಹೇಂದ್ರಿಯ ಮನಸ್ಸುಗಳು ಅಂತ. ಅಧ್ಯಾತ್ಮ ಶಬ್ದಿತ ಆತ್ಮಾಧಿಕಾರ ಗ್ರಂಥೋಕ್ತಸ್ತು ಸದಾ ಏಕಪ್ರಕಾರ ಜೀವ ಇತ್ಯರ್ಥ. ಆತ್ಮಾಧಿಕಾರ ಗ್ರಂಥದ ಹೇಳಿದ ಹಾಗೆ ಅಧ್ಯಾತ್ಮ ಅಂದರೆ ಯಾವಾಗಲೂ ಏಕಪ್ರಕಾರವಾಗಿ ಇರುವಂಥದ್ದು. ಯಾವುದು ಏಕಪ್ರಕಾರವಾಗಿರುವಂಥದ್ದು ಅಂದರೆ ಅದು ಜೀವ. ಸ್ವ ಇತ್ಯೇವ ಉಕ್ತವು ಇಲ್ಲಿ ಸ್ವಭಾವ ಅಂತ ಯಾಕೆ ಹೇಳಬೇಕು? ಸ್ವ ಅಂದರೆ ಜೀವ ಅಲ್ವಾ? ಅಧ್ಯಾತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಹೇಳೋದಾದರೆ ಅಧ್ಯಾತ್ಮ ಕಿಮಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಯಾವುದು? ಜೀವ ಅಂತ ಉತ್ತರ ಕೊಡ್ತಾ ಇರೋದು. ಅಲ್ಲಿ ಸ್ವ ಅಂತ ಹೇಳಿ ಸಾಕಲ್ಲ, ಸ್ವ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ ಅಂತ ಹಿಂದೆ ನಿರೂಪಣೆ ಮಾಡಿ ಆಯ್ತಲ್ಲ. ಸ್ವ ಇತ್ಯೇವ ಉಕ್ತವು ಸ್ವಶಬ್ದಸ್ಯ ಆತ್ಮೀಯೇಪಿ ಪ್ರಯೋಗಾತ್ ಅಂತಃಕರಣಾದರಪಿ ಪ್ರತೀಯತೆ ಅತಃ ಭಾವ ಇತ್ಯುಕ್ತಿ. ಅನ್ನಮಯಂ ಸೌಮ್ಯ ಮನಃ ಇತ್ಯಾದೇಃ ಮನಃಪ್ರಭೃತೇಃ ಅನ್ನವಿಕಾರತ್ವೇನ ಏಕಪ್ರಕಾರಕತ್ವಾಭಾವಾತ್ ಭಾವ ಇತ್ಯೇವ ಉಕ್ತೌ ಈಶ್ವರಸ್ಯಾಪಿ ಸದಾ ಏಕರೂಪತ್ವಾತ್ ತೇನ ತಸ್ಯ ಪ್ರತೀತೌ ದ್ವಿತೀಯ ಪ್ರಶ್ನೆಃ ನ ಉತ್ತರಿತಃ ಸ್ಯಾತ್ ಅತಃ ಸ್ವ ಇತ್ಯುಕ್ತಿ. ಸ್ವ ಅಂತ ಹೇಳಿದರೂ ಆಗತ್ತೆ, ಬರೀ ಭಾವ ಅಂತ ಹೇಳಿದರೂ ಆಗತ್ತೆ. ಸ್ವಭಾವ ಅಂತ ಯಾಕೆ ಹೇಳಬೇಕು? ಎರಡೂ ಪದಗಳು ಯಾಕೆ ಬೇಕು ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇರೋದು. ಸ್ವ ಇತ್ಯೇವ ಉಕ್ತವು ಸ್ವ ಅಂತ ಅಷ್ಟೇ ಹೇಳಿದರೆ, ಸ್ವಶಬ್ದ ಅಂದರೆ ಸ್ವ ಅಂದರೆ ತನಗೆ ಸಂಬಂಧಿಸಿದ ಪದಾರ್ಥ. ಅಂದರೆ ಇಲ್ಲಿ ಬಂದಿರುವಂಥದ್ದು ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥ. ಅಂದರೆ ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥ ಅಂದರೆ ಈ ಅಂತಃಕರಣ ಮೊದಲಾದವುಗಳು, ಅವುಗಳು ಸ್ವಶಬ್ದದಿಂದ ಪ್ರಕೃತವಾಗಿರುವಂಥದ್ದು ಅಂತ ತಿಳಿದು ಬರ್ತದೆ. ಹಾಗಾದರೆ ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರ್ತಕ್ಕಂಥವನು ಜೀವ, ಇಲ್ಲಿ ಸ್ವ ಅಷ್ಟೇ ಹೇಳಿಬಿಟ್ರೆ ಜೀವನಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳ ಬಗ್ಗೆಯೂ ಇಲ್ಲಿ ಪ್ರಯೋಗಿಸಿರುವುದರಿಂದ, ಹಾಗಾದರೆ ಇಲ್ಲಿ ಸ್ವಶಬ್ದದಿಂದ ಯಾವುದು ಅಂದರೆ ಅಂತಃಕರಣ ಮೊದಲಾದವುಗಳು, ಅವುಗಳೇ ಇಲ್ಲಿ ಪ್ರಕೃತ ಅಂತ
ತಿಳಿದು ಬಂದಿತು. ಆದರೆ ಸ್ವಶಬ್ದ ಹೇಳಿಕಿರುವಂಥದ್ದು ಇಲ್ಲಿ ಸ್ವಸ್ಯ ಅಂದರೆ ಜೀವಸ್ಯ ಅಥವಾ ಸ್ವಹ ಜೀವ, ಅವನು ಭಾವ ಸದಾ ಏಕರೂಪನಾಗಿರ್ತಾನೆ. ಸ್ವಶಬ್ದವು ಇಲ್ಲಿ ಜೀವನನ್ನೇ ಹೇಳ್ತಾ ಇದೆ. ಹಿಂದಿನ ಶ್ಲೋಕದಲ್ಲಿ ಪ್ರಕೃತನಾಗಿರ್ತಕ್ಕಂಥವನು ಜೀವನೇ. ಆದ್ದರಿಂದ ಇಲ್ಲಿ ಬರೀ ಸ್ವ ಅಂತ ಹೇಳಿಬಿಟ್ರೆ ಇಲ್ಲಿ ಸ್ವಶಬ್ದದಿಂದ ಸ್ವ ಅಂದರೆ ತನಗೆ ಸಂಬಂಧಿಸಿದ್ದು ಅಂತ ಅರ್ಥ. ತನಗೆ ಸಂಬಂಧಿಸಿದ ಪದಾರ್ಥಗಳ ಬಗ್ಗೆಯೂ ಸ್ವಶಬ್ದವನ್ನು ಪ್ರಯೋಗ ಮಾಡುವುದರಿಂದ ಅಂತಃಕರಣ ಮೊದಲಾದವುಗಳು ಕೂಡ ಈ ಸ್ವಶಬ್ದದಿಂದ ಪ್ರಕೃತ ಅಂತ ಆಗಿಬಿಟ್ಟಿತು. ಆದರೆ ಅದಲ್ಲ. ಅಲ್ಲ, ಅಂತಃಕರಣಾದಿಗಳು ಅಂತ ಹೇಳೋಣ ಏನು ಇವಾಗ ಅಂದರೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಭಾವ ಎಂಬ ಪದವನ್ನು ಪ್ರಯೋಗ ಮಾಡಿದ್ದು. ಆ ಸ್ವ ಏನಿದೆ ಅಂತಃಕರಣ ಅಂತ ನೀವು ಹೇಳ್ತಿರಲ್ಲ, ಅದು ಭಾವ ಅಲ್ಲ. ಭಾವ ಅಂದ್ರೇನು? ಭವತೀತಿ ಭಾವ, ಯಾವಾಗಲೂ ಏಕರೂಪವಾಗಿರುವಂಥದ್ದು ಭಾವ. ಯಾವಾಗಲೂ ಏಕರೂಪವಾಗಿರುವಂಥದ್ದು. ಯಾವಾಗಲೂ ಏಕರೂಪವಾಗಿರುವಂಥದ್ದು ಯಾವುದು? ಅಂತಃಕರಣ ಅಲ್ಲ. ಯಾಕಂದರೆ ಅನ್ನಮಯಂ ಸೌಮ್ಯ ಮನಃ ಇತ್ಯಾದಿ ಶ್ರುತಿಗಳಲ್ಲಿ ಮನಸ್ಸು ಮೊದಲಾದವುಗಳನ್ನು ಅನ್ನದ ವಿಕಾರ ಅಂತ ಹೇಳಿದ್ರಿಂದ ಅವು ಯಾವತ್ತೂ ಏಕಪ್ರಕಾರವಾಗಿರುವುದಿಲ್ಲ. ಹಾಗಾದರೆ ಇಲ್ಲಿ ಅಂತಃಕರಣಾದಿಗಳು ವಿವಕ್ಷಿತ ಅಲ್ಲ ಅಂತ ಸೂಚಿಸಲಿಕ್ಕೋಸ್ಕರವಾಗಿ ಭಾವ ಶಬ್ದ ಅಂತ ಹೇಳಿದ್ದು. ಬರೀ ಸ್ವ ಅಂತ ಹೇಳಿದರೆ ಅಂತಃಕರಣ ಮೊದಲಾದವು ಅಂತ ಆಗಿಬಿಡ್ತದೆ. ಆದರೆ ಅವುಗಳಲ್ಲ, ಅವುಗಳು ವಿವಕ್ಷಿತ ಅಲ್ಲ. ಯಾಕೆ ಅಂದರೆ ಅಂತಃಕರಣಾದಿಗಳು ಅವುಗಳು ಭಾವ ಅಲ್ಲ, ಸದಾ ಏಕಪ್ರಕಾರವಾಗಿರುವಂಥದ್ದಲ್ಲ. ಆದ್ದರಿಂದ ಸ್ವ ಅಂತಲೂ ಹೇಳಬೇಕು, ಭಾವ ಅಂತಲೂ ಹೇಳಬೇಕು. ಇಲ್ಲ ಭಾವ ಅಂತ ಅಷ್ಟೇ ಹೇಳ್ಬೋಣ ಅಂದರೆ, ಭಾವ ಅಂತ ಅಷ್ಟೇ ಹೇಳಿದರೆ, ಭಾವ ಅಂದರೆ ಯಾವಾಗಲೂ ಇರ್ತಕ್ಕಂಥವನು ಯಾರು? ಪರಮಾತ್ಮ. ಅವನು ಕೂಡ ಭಾವನೆ. ಭಾವ ಇತ್ಯೇವ ಉಕ್ತವು ಈಶ್ವರಸ್ಯ ಸದೈಕರೂಪತ್ವಾತ್, ಪರಮಾತ್ಮನೂ ಸದಾ ಏಕರೂಪನಾದ್ದರಿಂದ ತೇನ ತಸ್ಯ ಪ್ರತೀತವು, ಆ ಭಾವಶಬ್ದದಿಂದ ಈಶ್ವರ ಅಲ್ಲಿ ಪ್ರತೀತನಾಗಿ ಬಿಡ್ತಾನೆ. ಹಾಗಾಗಿ ಎರಡನೇ ಪ್ರಶ್ನೆ ಏನು? ಆ ಪ್ರಶ್ನೆಗೆ ಉತ್ತರ ಕೊಟ್ಟಂಗೆ ಆಗೋದಿಲ್ಲ. ಎರಡನೇ ಪ್ರಶ್ನೆ ಏನು? ಎರಡನೇ ಪ್ರಶ್ನೆ ಅಲ್ಲಿ ಜೀವನಿಗೆ ಉಪಕಾರಕವಾಗಿರುವಂಥದ್ದು ಯಾವುದು ಅನ್ನೋದು ಮೊದಲೇ ಪ್ರಶ್ನೆ. ಇನ್ನು ಆತ್ಮಾಧಿಕಾರದ ಹೇಳ್ತಕ್ಕಂಥ ವಿಷಯ ಯಾವುದು? ಅದು ಜೀವನ ವಿಷಯ, ಅದು ಜೀವ ಅಂತ ಹೇಳಬೇಕಾಗಿದೆ. ಆ ಜೀವ ಅಂತ ಉತ್ತರ ಕೊಟ್ಟಾಗ ಆಗೋದಿಲ್ಲ. ಆದ್ದರಿಂದ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟ ಹಾಗೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವ ಅಂತ ಹೇಳಬೇಕು. ಸ್ವಭಾವ ಎರಡು ಹೇಳಿದ್ರಿಂದ ಅಲ್ಲಿ ಜೀವನೇ ಅಲ್ಲಿ ಪರಾಮರ್ಶಲ್ಪಡ್ತಾನೆ. ಸ್ವಶಬ್ದದಿಂದ ಪ್ರಕೃತನಾಗಿರತಕ್ಕಂತಹ ಜೀವನೇ ಭಾವ. ಅವನು ಯಾವಾಗಲೂ ಅವನು ಭಾವಶಬ್ದ ವಾಚ್ಯನಾಗಿರ್ತಕ್ಕಂಥವನು, ಯಾವಾಗಲೂ ಒಂದೇ ರೀತಿಯಾಗಿ ಇರತಕ್ಕಂಥವನು. ಹೀಗೆ ಸ್ವ ಮತ್ತು ಭಾವ ಎರಡೂ ಶಬ್ದಗಳನ್ನು ಹೇಳಿದರೆ ಮಾತ್ರ ಅಲ್ಲಿ ಜೀವ ಅಂತ ಅರ್ಥ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವಭಾವ ಅಂತ ಎರಡೂ ಪದಗಳನ್ನು ಪ್ರಯೋಗ ಮಾಡಿದ್ದಾನೆ ಕೃಷ್ಣ ಅಂತ ಇಲ್ಲಿ ರಾಯರಿಗೆ ಎರಡು ಶಬ್ದಗಳ ಒಂದು ಕೃತ್ಯವನ್ನು ಬಹಳ ಮನೋಜ್ಞವಾಗಿ ತಿಳಿಸ್ತಾರೆ. ಕಿಂ ಕರ್ಮ ಇತ್ಯಸ್ಯ ಉತ್ತರಂ, ಕಿಮಧ್ಯಾತ್ಮಕ್ಕೆ ಉತ್ತರ ಕೊಟ್ಟಾಗಾಯಿತು. ಅಧ್ಯಾತ್ಮ ಯಾವುದು ಅಂದರೆ ಒಂದು ಜೀವ ಮತ್ತು ಅವನಿಗೆ ಉಪಕಾರಕವಾಗಿರತಕ್ಕಂತಹ ಅಂತಃಕರಣ, ದೇಹೇಂದ್ರಿಯ ಅಂತಃಕರಣಾದಿಗಳು. ಕಿಂ ಕರ್ಮ, ಕರ್ಮ ಅಂದರೆ ಯಾವುದು? ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು ಭೂತ ಇತಿ. ಶ್ಲೋಕದಲ್ಲಿ ಉತ್ತರ ಪಾದ ಭೂತಭಾವೋದ್ಭವ ಕರಃ ವಿಸರ್ಗ ಕರ್ಮ ಸಂಹಿತಃ. ಕರ್ಮ ಅಂದರೆ ಯಾವುದು ಅಂದರೆ ಭೂತ ಭಾವ ಉದ್ಭವ ಕರಃ. ಭೂತ ಅಂದರೆ ಜೀವರು, ಭಾವ ಅಂದರೆ ಜಡ ಪದಾರ್ಥಗಳು. ಭೂತ ಜೀವರು, ಭಾವ ಜಡ ಪದಾರ್ಥಗಳು. ಇವೆರಡಕ್ಕೂ ಸಹ ಉದ್ಭವಕರಃ ಉತ್ಪತ್ತಿಯ ಕಾರಣ ಆಗಿರ್ತಕ್ಕಂಥವನು. ಜೀವರಿಗೆ ಜಡ ಪದಾರ್ಥಗಳಿಗೆ ಉದ್ಭವಕರಃ ಉತ್ಪತ್ತಿ ಕಾರಣವಾಗಿರುವಂಥದ್ದು ಯಾವುದು ಅಂದರೆ ವಿಸರ್ಗ. ಸರ್ಗ ಅಂದರೆ ಸೃಷ್ಟಿ, ವಿಸರ್ಗ ಅಂದರೆ ವಿಶೇಷ ರೀತಿಯಾದ ಸೃಷ್ಟಿ. ಅದು ಈಶ್ವರ ಮಾಡತಕ್ಕಂತಹ ಕ್ರಿಯೆ, ಈಶ್ವರನ ವ್ಯಾಪಾರ, ಈಶ್ವರ ಕರ್ತೃಕಃ ವ್ಯಾಪಾರ. ಅದನ್ನು ಕರ್ಮ. ಕರ್ಮ ಅಂದರೆ ಯಾವುದು ಅಂದರೆ ಜೀವ ಜಡರಿಗೆ ಉತ್ಪತ್ತಿ ಕಾರಣವಾಗಿರತಕ್ಕಂತಹ ನನ್ನ ಸೃಷ್ಟಿ ಕ್ರಿಯೆ ಇದೆಯಲ್ಲ, ಅದೇ ಕರ್ಮ.
ಭಗವಂತನನ್ನು ತಿಳ್ಕೊಳ್ಬೇಕು, ಜೀವನನ್ನು ತಿಳ್ಕೊಳ್ಬೇಕು. ಮೂರನೇದು ಕರ್ಮ. ಯಾವುದು? ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿಯ ಮೂಲಕವಾಗಿ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಈ ಕರ್ಮ ಅಂದರೆ ಸೃಷ್ಟಿ ಅಂತ ಅರ್ಥ. ಕಿಂ ಕರ್ಮ ಇತ್ಯಸ್ಯ ಉತ್ತರಂ ಭೂತ ಇತ್ಯಾದಿ. ಭೂತ ಭಾವ ಉದ್ಭವ ಕರಹ. ಭೂತಾನಾಂ ಜೀವಾನಾಂ ಭಾವಾನಾಂ ಜಡಪದಾರ್ಥಾನಾಂ ಚ ಉದ್ಭವ ಕರಹ ಉತ್ಪತ್ತಿಕರಃ ವಿಸರ್ಗಃ ವಿಶೇಷೇಣ ಸರ್ಜನಂ. ಭೂತಾನಾಂ ಜೀವರ, ಭಾವಾನಾಂ ಜಡಪದಾರ್ಥಗಳ ಉದ್ಭವಕರಃ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು. ಅದ್ಯಾವುದು? ಈಶ್ವರ ಕರ್ತೃಕಃ ವಿಸರ್ಗ. ಪರಮಾತ್ಮ ಕರ್ತೃಕವಾಗಿರತಕ್ಕಂತಹ ವಿಸರ್ಗ, ವಿಶೇಷೇಣ ಸರ್ಜನ, ಸೃಷ್ಟಿ. ಅದು ಇಲ್ಲಿ ಕರ್ಮ ಅಂದರೆ ಕರ್ಮಶಬ್ದಿತವಾಗಿರುವಂಥದ್ದು. ಹೀಗೆ ಮೂರು ಪ್ರಶ್ನೆಗಳಿಗೆ ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಯಾವುದು, ಕರ್ಮ ಅಂದರೆ ಯಾವುದು, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಈ ಮೂರು ಪ್ರಶ್ನೆಗಳಿಗೆ ಕೃಷ್ಣ ಇಲ್ಲಿ ಉತ್ತರವನ್ನು ಕೊಟ್ಟಾಗಾಯಿತು. ಇನ್ನು ಮುಂದೆ ಅವನ ಮುಂದಿನ ಪ್ರಶ್ನೆ, ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಧಿಭೂತ ಅಂದರೆ ಯಾವುದು, ಅಧಿದೈವ ಅಂದರೆ ಯಾವುದು, ಅಧಿಯಜ್ಞ ಅಂದರೆ ಯಾವುದು? ಅಧಿಭೂತ, ಅಧಿದೈವ, ಅಧಿಯಜ್ಞ. ಆ ಪ್ರಶ್ನೆ ಮುಂದೆ ಕೇಳಿಕೊಟ್ಟಿದ್ದಾನೆ. ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಬ್ರಹ್ಮನ ಸ್ವರೂಪ ಏನು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು ಎಂಬ ಮೂರು ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಟ್ಟ. ಇನ್ನು ಅಧಿಭೂತದ ಸ್ವರೂಪವೇನು, ಅಧಿದೈವದ ಸ್ವರೂಪ ಏನು, ಈ ದೇಹದಲ್ಲಿ ಅಧಿಯಜ್ಞ ಯಾರು, ಪರಮಾತ್ಮ ಹೇಗೆ ಅಧಿಯಜ್ಞ, ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹಮೇ ಮಾತ್ರ ದೇಹೇ ದೇಹ ಭೃತಾಂ ವರ. ಅಧಿಭೂತ, ಅಧಿಭೂತ ಅಂದರೆ ಜೀವಿಗಳಿಗೆ ಉಪಕಾರಿಯಾದ ವಿಷಯ ಪದಾರ್ಥಗಳು ಅಧಿಭೂತ. ದೇಹಭೃತಾಂ ವರ ಅಂತ ವಿಶೇಷಣ ಇದೆ ಇಲ್ಲಿ. ದೇಹಭೃತಾಂ, ದೇಹಧಾರಿಗಳಲ್ಲಿ ವರ ಶ್ರೇಷ್ಠನಾಗಿರ್ತಕ್ಕಂತಹ ಅರ್ಜುನನೇ ಅಂತ ಅವನನ್ನು ಕುರಿತು ಸಂಬೋಧನೆ. ಅಧಿಭೂತ ಅಂದರೆ ಭೂತಾನಿ ಅಧಿಕೃತ್ಯ ಅಧಿಭೂತಂ, ಭೂತಾನಿ ಅಧಿಕೃತ್ಯ ಯತ್ ತತ್ ಅಧಿಭೂತಂ. ಭೂತಗಳನ್ನು ಅರ್ಥಾತ್ ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು, ಅಂದರೆ ಅವರ ಉಪಕಾರಕ್ಕಾಗಿ ಯಾವುದಿದೆಯೋ ಅದು ಭೂತ. ಭೂತಾನಿ ಸಶರೀರಾನ್ ಜೀವಾನ್ ಅಧಿಕೃತ ಯತ್ತತ್ ಅಧಿಭೂತಂ. ಅಧಿಭೂತ ಅಂದರೆ ಭೂತಾನಿ ಅಧಿಕೃತ್ಯ ಯತ್ ತತ್ ಅಧಿಭೂತಂ, ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು ಅರ್ಥಾತ್ ಅವರ ಉಪಕಾರಕ್ಕಾಗಿ ಯಾವುದಿದೆಯೋ ಅದು ಭೂತ. ಅಧಿಭೂತಂ ಕ್ಷರಃ ಭಾವಃ ಪುರುಷಶ್ಚ ಅಧಿದೈವತಂ. ಕ್ಷರ ಅಂದರೆ ಏನು? ಕ್ಷರ ಅಂದರೆ ಕ್ಷರೋ ಭಾವಃ ವಿನಾಶಿ ಕಾರ್ಯ ಪದಾರ್ಥ. ಈ ಕ್ಷರ ಅಂದರೆ ನಾಶವಾಗುವಂಥದ್ದು, ವಿನಾಶಿಯಾಗಿರತಕ್ಕಂತಹ ಭಾವ. ಕ್ಷರೋಭಾವ ವಿನಾಶಿಯಾಗಿರತಕ್ಕಂತಹ ಭಾವ, ಅರ್ಥಾತ್ ಜನ್ಯವಾಗಿರತಕ್ಕಂತಹ ಪದಾರ್ಥ, ಜನ್ಯ ಪದಾರ್ಥ. ಜನ್ಯ ಪದಾರ್ಥಕ್ಕೆ ಕ್ಷರ ಭಾವ ಅಂತ ಹೇಳ್ತಾ ಇದ್ರು. ಕ್ಷರೋಭಾವ. ಪುರುಷಶ್ಚ ಅಧಿದೈವತಂ. ಪುರುಷ, ಪುರುಷ ಅಂದರೆ ಜೀವ. ಪುರಿಶಯನಾತ್ ಪುರುಷಃ ಜೀವಃ. ಪುರಿಶಯನಾತ್, ಪುರಿ ಅಂದರೆ ಈ ದೇಹದಲ್ಲಿ, ಈ ದೇಹದಲ್ಲಿ ಶಯನಾತ್, ಈ ದೇಹದಲ್ಲಿ ಇರ್ತಕ್ಕಂತಹ ವ್ಯಕ್ತಿ.
ಆದ್ದರಿಂದ ಅವನು ಪುರುಷ. ಅಧಿಭೂತ ಅಂದರೆ ಶರೀರ ಸಹಿತರಾಗಿರತಕ್ಕಂತಹ ಜೀವರನ್ನು ಕುರಿತು ಯಾವುದಿದೆಯೋ ಅದು ಅಧಿಭೂತ. ಕ್ಷರೋಭಾವ ಅಂದರೆ ನಾಶ ಹೊಂದತಕ್ಕಂತಹ ಮತ್ತು ಹುಟ್ಟತಕ್ಕಂತಹ ಪ್ರತಿವ್ಯಾಧಿ ಪದಾರ್ಥಗಳು, ಇವೆಲ್ಲವೂ ಕೂಡ ಅಧಿಭೂತದಲ್ಲಿ ಸೇರಿವೆ. ಪ್ರಕೃತಿ ತತ್ವ ಕೂಡ ಅದು ಜೀವರಿಗೆ ಉಪಕಾರ ಮಾಡುವುದರಿಂದ ಇವೆಲ್ಲವೂ ಅಧಿಭೂತದಲ್ಲಿಯೇ ಸೇರಿದೆ. ಅಧಿಭೂತ ಅಂದರೆ ಜೀವರಿಗೆ ಸಂಬಂಧಪಟ್ಟದ್ದು, ಜೀವರಿಗೆ ಯಾವುದು ಉಪಕಾರಿಯಾಗಿದೆಯೋ ಅವೆಲ್ಲವೂ. ಯಾವುದು ಅಂದರೆ ಕ್ಷರೋಭಾವ, ಕ್ಷರವಾಗಿರತಕ್ಕಂತಹ ಭಾವ, ನಾಶ ಹೊಂದತಕ್ಕಂತಹ ಹುಟ್ಟತಕ್ಕಂತಹ ಪೃಥ್ವಿವ್ಯಾಧಿಗಳು, ಅರ್ಥಾತ್ ಪ್ರಕೃತಿ ತತ್ವ ಇದು ಕೂಡ ಜೀವರಿಗೆ ಉಪಕಾರ ಮಾಡುವುದರಿಂದ ಅದು ಅಧಿಭೂತದಲ್ಲಿ ಸೇರಿದೆ. ಅದಕ್ಕೂ ನಾಶ ಇದೆ ನೋಡಿ, ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ. ಪ್ರಕೃತಿಗೆ ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ ಇದೆ. ಪ್ರಕೃತಿ ಒಂದೇ ಥರ ಇರಲ್ಲ, ಅದು ಬದಲಾಗ್ತಾ ಇರ್ತದೆ. ಈಗ ಹಾಲು ಮೊಸರಾದ ಹಾಗೆ ಪ್ರಕೃತಿ ಅನ್ನೋದು ಅದು ವಿಕಾರಗೊಳ್ತಾ ಇರ್ತದೆ. ಹಾಗೆ ಅನ್ಯಥಾ ಭಾವರೂಪವಾಗಿರ್ತಕ್ಕಂತಹ ನಾಶ ಅಥವಾ ಪರಿಣಾಮ ಇದು ಇರುವುದರಿಂದಾಗಿ ಅದನ್ನು ಕ್ಷರಭಾವ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿಗೂ ಉತ್ಪತ್ತಿ ಲಯವನ್ನು ಹೇಳಿದ್ದಾರೆ. ಹೀಗೆ ಈ ಸತ್ವರಜಸ್ತಮೋ ಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿಯೂ ಕೂಡ ಅದು ಅಧಿಭೂತದಲ್ಲಿಯೇ ಸೇರ್ತದೆ. ಇನ್ನು ಸಕಲ ದೇಹಗಳಲ್ಲಿಯೂ ಈ ಪುರುಷ ಜೀವ ಇರುವುದರಿಂದ ಪುರುಷಯನಾತ್ ಪುರುಷ ಜೀವ ಸಚ ಸಂಕರ್ಷಣ ಬ್ರಹ್ಮಾವಾ ಸಹ ಸರ್ವದೇವಾನ್ ಅಧಿಕೃತ್ಯ ತತ್ಪತಿ ಇತಿ ಅಧಿದೈವತಂ. ಅಧಿದೈವತ ಅಂದರೆ ಯಾವುದು ಅಂತ ಹೇಳ್ತಾ ಇರೋದು. ಅಧಿದೈವತ ಅಂದರೆ ಈ ಸಕಲ ದೇಹಗಳಲ್ಲಿ ಇರತಕ್ಕಂತಹ ಯಾರು? ಪುರುಷ, ಜೀವ. ಅಂದರೆ ಸರ್ವಜೀವರಿಗೂ ಅಭಿಮಾನಿಯಾಗಿರ್ತಕ್ಕಂಥವರು ಶೇಷದೇವರು ಹಾಗೂ ಚತುರ್ಮುಖ ಬ್ರಹ್ಮದೇವರು. ಇವರು ಸರ್ವಜೀವರ ಅಭಿಮಾನಿ. ಸರ್ವಜೀವರ ಅಭಿಮಾನಿಯಾಗಿರ್ತಕ್ಕಂತಹ ಶೇಷದೇವರು ಬ್ರಹ್ಮದೇವರು ಇವರು ಪುರುಷ, ಎಲ್ಲರ ದೇಹಗಳಲ್ಲಿಯೂ ಇರ್ತಾರೆ. ಇವರಿಬ್ಬರು ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿದ್ದಾರೆ, ಅರ್ಥಾತ್ ಎಲ್ಲ ದೇವತೆಗಳಿಗೂ ಒಡೆಯರಾಗಿದ್ದಾರೆ. ಅಥವಾ ಇವರು ಪ್ರಧಾನರಾಗಿ ಪ್ರತಿಪಾದ್ಯರಾಗಿದ್ದಾರೆ. ಆದ ಕಾರಣಕ್ಕೆ ಇವರನ್ನು ಅಧಿದೈವತ ಅಂತ ಹೇಳುತ್ತೆ. ಹಾಗಾದರೆ ಅಧಿದೈವತ ಅಂದರೆ ಅಧಿದೈವ ಯಾವುದು, ಅಧಿಭೂತ ಯಾವುದು ಅನ್ನೋದಕ್ಕೆ ಉತ್ತರ ಕೊಟ್ಟಾಗಾಯಿತು. ಅಧಿಭೂತ ಅಂದರೆ ದೇಹ ಸಹಿತರಾಗಿರ್ತಕ್ಕಂತಹ ಜೀವರನ್ನು ಉದ್ದೇಶಿಸಿ ಅವರಿಗೆ ಉಪಕಾರಿಯಾಗಿರ್ತಕ್ಕಂತಹ ವಿನಾಶಿಯಾಗಿರ್ತಕ್ಕಂತಹ ಭಾವ ಪದಾರ್ಥ, ಪ್ರಕೃತಿಯ ಎಲ್ಲ ವಿಕಾರ ಹೊಂದುವ ಪದಾರ್ಥಗಳು ಅವೆಲ್ಲವೂ ಕೂಡ ಅಧಿಭೂತ ಅಂತ ಹೇಳಿದಾಗಾಯಿತು. ಅಧಿದೈವ ಯಾವುದು ಅಂದರೆ ಪುರುಷಶ್ಚ ಅಧಿದೈವತಂ. ಪುರುಷಶ್ಚ ಅಧಿದೈವತಂ. ಅಧಿದೈವತ ಯಾವುದು ಅಂದರೆ ಪುರುಷ. ಯಾರು ಪುರುಷ? ಪುರುಷೇತೇ ಇತಿ ಪುರುಷ. ಅಧಿದೈವತ ಅಂದರೆ ಎಲ್ಲ ದೇವತೆಗಳನ್ನು ಸಂಬಂಧಿಸಿರುವಂಥದ್ದು ಅಥವಾ ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿರುವಂಥದ್ದು ಅಥವಾ ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯವಾಗಿರುವಂಥದ್ದು ಅದು ವಸ್ತು ಯಾವುದು ಅಂದರೆ ಅದು ಶೇಷ, ಅರ್ಥಾತ್ ಸಂಕರ್ಷಣ, ಜೀವ ಅಭಿಮಾನಿಯಾಗಿರ್ತಕ್ಕಂತಹ ಸಂಕರ್ಷಣ ಹಾಗೂ ಬ್ರಹ್ಮ. ಪುರುಷಶ್ಚ ಅಧಿದೈವತಂ. ಪುರುಷ ಅಂದರೆ ಎಲ್ಲ ಜೀವರಲ್ಲಿಯೂ ಸಕಲ ದೇಹಗಳಲ್ಲಿಯೂ ಇರತಕ್ಕಂತಹ ಪುರುಷ ಜೀವ ಅಂದರೆ ಸರ್ವ ಜೀವಾಭಿಮಾನಿಯಾಗಿರತಕ್ಕಂತಹ ಸಂಕರ್ಷಣ ಹಾಗೂ ಚತುರ್ಮುಖ ಬ್ರಹ್ಮ. ಇವರು ಸಕಲ ದೇವತೆಗಳ ಪ್ರತಿನಿಧಿಯಾದ್ದರಿಂದ ಎಲ್ಲ ದೇಹಗಳಲ್ಲಿ ಇರುವುದರಿಂದ ಎಲ್ಲ ಜೀವರಿಗೂ ಅಭಿಮಾನಿಯಾದ್ದರಿಂದ ಇವರು ಅಧಿದೈವತ. ಸಂಕರ್ಷಣ ಹಾಗೂ ಬ್ರಹ್ಮ ಇವರು ಅಧಿದೈವತ. ಯಾಕೆ ಅಂದರೆ ಇವರು
ಸಕಲರ ದೇಹಗಳಲ್ಲಿಯೂ ಇದ್ದಾರೆ ಒಂದು ಕಾರಣ, ಸಕಲ ಜೀವರಿಗೆ ಅಭಿಮಾನಿಯಾಗಿದ್ದಾರೆ, ಮತ್ತು ಎಲ್ಲ ದೇವತೆಗಳ ಪ್ರತಿನಿಧಿ ಅಂದರೆ ಅವರಿಗೆ ಒಡೆಯರಾಗಿದ್ದಾರೆ ಎಂಬ ಕಾರಣಕ್ಕೆ ಅಧಿದೈವತ. ಅಧಿದೈವತ ಅಂದರೆ ಹಾಗಾದರೆ ಸಂಕರ್ಷಣ ಹಾಗೂ ಬ್ರಹ್ಮದೇವರು ಅಂತ ಅರ್ಥ. ಪುರುಷಶ್ಚ ಅಧಿದೈವತಂ. ಪುರುಷಶ್ಚ ಅಂದರೆ ಪುರುಷೇತೆ ಇತಿ ಪುರುಷಃ, ಅರ್ಥಾತ್ ಪ್ರತಿಯೊಬ್ಬರ ದೇಹದಲ್ಲಿಯೂ ಇರತಕ್ಕಂತಹ, ಸರ್ವರ ದೇಹಗಳಲ್ಲಿಯೂ ಇರತಕ್ಕಂತಹ, ಸರ್ವ ದೇವತೆಗಳಿಗೆ ಇವರು ಪ್ರಧಾನರಾಗಿರತಕ್ಕಂತಹ, ಸರ್ವ ಜೀವರಿಗೂ ಅಭಿಮಾನಿಯಾದ್ದರಿಂದ ಈ ಶೇಷದೇವರು ಸಂಕರ್ಷಣ, ಜೀವರ ಅಭಿಮಾನಿ ಸಂಕರ್ಷಣ ಅಥವಾ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ಇದರ ಅರ್ಥ. ಅದನ್ನೇ ಇಲ್ಲಿ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಅಧಿಭೂತಂಚ ಕಿಂ ಇತ್ಯಸ್ಯ ಉತ್ತರಂ ಅಧಿಭೂತಮಿತಿ. ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು. ಭೂತಾನಿ ದೇಹ ಸಹಿತವಾಗಿರತಕ್ಕಂತಹ ಯಾವ್ಯಾವ ಜೀವರಿದ್ದಾರೆ ಅವರಿಗೆಲ್ಲ ಉಪಕಾರಿತ್ವೇನ, ಉಪಕಾರ ಮಾಡುವುದರಿಂದಾಗಿ, ಉಪಕಾರ ಮಾಡುವ ದೃಷ್ಟಿಯಿಂದಾಗಿ ಇರತಕ್ಕಂತಹ ವಸ್ತು ಯಾವುದದು? ಅದು ಅಧಿಭೂತ. ಯಾವುದದು ಅಂದರೆ ಕ್ಷರ ಭಾವ ವಿನಾಶಿ ಭಾವ ಕಾರ್ಯಭೂತ ಪದಾರ್ಥ. ಭಾವ ಅಂದ್ರೇನು? ಇಲ್ಲಿ ಭವತಿ ಅಂದರೆ ಉತ್ಪದ್ಯತೆ. ಹಿಂದೆ ಅರ್ಥ ಮಾಡಿದ್ದು ಭವತಿ ಅಂದರೆ ಶಾಶ್ವತವಾಗಿ ಇರ್ತದೆ, ಯಾವುದೇ ವಿಕಾರ ಇಲ್ಲ ಅಂತ. ಈಗ ಅರ್ಥ ಮಾಡ್ತಾ ಇರೋದು ಭವತಿ ಅಂದರೆ ಉತ್ಪದ್ಯತೆ. ಉತ್ಪದ್ಯತೆ ಇತಿ ವ್ಯುತ್ಪತ್ತೇ, ಹುಟ್ಟುವಂಥದ್ದು. ಯಾವಾಗಲೂ ಪ್ರಕೃತಿಜನ್ಯವಾಗಿರತಕ್ಕಂತಹ ವಸ್ತುಗಳು ಅವೆಲ್ಲ ವಿನಾಶಿ, ನಾಶ ಹೊಂದುವಂಥದ್ದು. ಕ್ಷರ ನಾಶ ಅಂದರೆ ನಾಶ ಹೊಂದುವಂಥದ್ದು. ಅಂತಹ ಕ್ಷರ ಭಾವ ಅರ್ಥಾತ್ ವಿನಾಶಿಯಾಗಿರತಕ್ಕಂತಹ ಭಾವ, ಅರ್ಥಾತ್ ಕಾರ್ಯರೂಪವಾಗಿರ್ತಕ್ಕಂತಹ ಪ್ರಕೃತಿಯ ಕಾರ್ಯಭೂತವಾಗಿರ್ತಕ್ಕಂತಹ ಪದಾರ್ಥ ಅದು ಏನೋ ಅಧಿಭೂತ. ಅಧಿದೈವಂ ಕಿಂ ಇತ್ಯಸ್ಯ ಉತ್ತರಂ. ಕಿಂ ಅಧಿದೈವಂ, ಅಧಿದೈವ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾನೆ ಕೃಷ್ಣ. ಪುರುಷಶ್ಚ ಅಧಿದೈವತಂ. ಅಧಿದೈವತಂ ದೇವತಾನಿ ಸರ್ವದೇವಾನ್ ಅಧಿಕೃತ್ಯ ತತ್ ಸ್ವಾಮಿತ್ವೇನ ವಾ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನ ವಾ ವರ್ತಮಾನಂಚ ಕಿಮಿತಿ ಪೃಷ್ಟಂ ವಸ್ತು ಪುರುಷಃ. ಪುರಿ ದೇಹೇ ಶೇತೆ ತಿಷ್ಠತೀತಿ ಪುರುಷಃ ಜೀವಃ ಸ ಚ ಸರ್ವಜೀವಾಭಿಮಾನಿ ಸಂಕರ್ಷಣಃ ಬ್ರಹ್ಮ ವಾ ಇತಿ ಜ್ಞೇಯಃ. ಅಧಿದೈವ ಯಾವುದು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅಧಿದೈವತಂ ಅಂದ್ರೇನು? ದೈವತಾನಿ ಅಧಿಕೃತ್ಯ. ದೈವತಾನಿ ಅಂದರೆ ಎಲ್ಲ ದೇವತೆಗಳು. ಸರ್ವಾನ್ ದೇವಾನ್, ಎಲ್ಲ ದೇವತೆಗಳನ್ನು ಅಧಿಕೃತ್ಯ, ಎಲ್ಲ ದೇವತೆಗಳ ಬಗ್ಗೆ, ಅರ್ಥಾತ್ ಎಲ್ಲ ದೇವತೆಗಳಿಗೂ ಸ್ವಾಮಿತ್ವೇನವಾ, ಎಲ್ಲ ದೇವರಿಗೂ ಇವರು ಸ್ವಾಮಿ, ಪ್ರಭು, ಪ್ರಧಾನ ಅಂತ ಆ ಅಭಿಪ್ರಾಯದಿಂದ, ಮತ್ತು ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡಿರುವಂಥದ್ದು ಈ ಸಂಕರ್ಷಣ ಮತ್ತು ಬ್ರಹ್ಮದೇವರಾದ್ದರಿಂದ ಪ್ರತಿಪಾದ್ಯತ್ವೇನ ವರ್ತಮಾನಂ ಚ ಕಿಂ ಇತಿ ಪೃಷ್ಟಂ ವಸ್ತು. ಅಧಿದೈವತಂ ಅಂದರೆ ಯಾವುದು ಅಂತ ಕೇಳಿರ್ತಕ್ಕಂತಹ ವಸ್ತು ಅದು ಯಾವುದು ಅಂದರೆ ಪುರುಷಶ್ಚ ಅಧಿದೈವತಂ. ಪುರುಷ, ಪುರುಷ ಅಂದರೆ ಪುರುಷೇತೆ ಇತಿ ಪುರುಷಃ. ಪುರಿ ಅಂದರೆ ದೇಹೇ, ಪುರಿ ಅಂದರೆ ದೇಹ, ದೇಹದಲ್ಲಿ ಶೇತೆ ಯಾವಾಗಲೂ ಇರ್ತಾನೆ ಎಂಬ ಕಾರಣಕ್ಕೆ ಜೀವನಿಗೆ ಪುರುಷ ಅಂತ ಹೇಳುದು. ಅಂತಹ ಸಚ ಸರ್ವಜೀವಾಭಿಮಾನಿ ಸಂಕರ್ಷಣ, ಜೀವಾಭಿಮಾನಿಯಾಗಿರ್ತಕ್ಕಂತಹ ಸಂಕರ್ಷಣ ಅಥವಾ ಬ್ರಹ್ಮ ಜ್ಞೇಯ, ಬ್ರಹ್ಮವಾ ಜ್ಞೇಯ, ಚತುರ್ಗ ಬ್ರಹ್ಮ. ಹಾಗಾದರೆ ಅಧಿದೈವತ ಅಂದರೆ ಯಾರು ಅಂದರೆ ಸಂಕರ್ಷಣ ಅಥವಾ ಬ್ರಹ್ಮ ಅಂತ ಉತ್ತರ ಕೊಟ್ಟಾಗ ಆಯಿತು. ಇನ್ನು ಅಧಿಯಜ್ಞ ಯಾರು? ಅಸ್ಮಿನ್ ದೇಹೆ ಅಧಿಯಜ್ಞ ಕಃ ಇತ್ಯಸ್ಯ ಉತ್ತರಂ ಅಧಿಯಜ್ಞೋ ಅಹಮೇವ ಇತಿ. ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಹೇಳ್ತಾ ಇರೋದು. ಪ್ರಾಗುಕ್ತ ದಿಶಾ ಅಧಿಯಜ್ಞ ಇತಿ ಪ್ರಾದಿಸಮಾಸಃ. ಅಧಿಷ್ಠಿತ ಯಜ್ಞ ಅನೇನ ಇತಿ ಬಹುರೀಹಿರ್ವ. ಅಧಿಯಜ್ಞ ಅಂದರೆ ಏನು? ಅಧಿಯಜ್ಞ ಅಧಿಯಜ್ಞೋಹಂ, ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಹೇಳಿದ. ಅಧಿಯಜ್ಞ ಇದು ಪ್ರಾದಿ ಸಮಾಸ ಅಥವಾ
ಅಧಿಷ್ಠಿತ ಯಜ್ಞ ಅನೇನ ಅಂತ ವಿಗ್ರಹ ಮಾಡಿ ಬಹುವ್ರೀಹಿ ಸಮಾಸ ಮಾಡಬೇಕು. ಅರ್ಥಾತ್ ಈ ಯಜ್ಞಕ್ಕೆ ನಾನು ಪ್ರೇರಕ. ಜೀವನ ಈ ಲೌಕಿಕವಾಗಿರ್ತಕ್ಕಂತಹ ದೇಹದಲ್ಲಿ ಯಜ್ಞಕ್ಕೆ ಪ್ರೇರಕನಾಗಿರ್ತಕ್ಕಂಥನು ನಾನೇ ಆಗಿದ್ದೇನೆ. ಆದ್ದರಿಂದ ನಾನೇ ಅಧಿಯಜ್ಞ. ಅಧಿಯಜ್ಞ ಪುಲ್ಲಿಂಗ ಶಬ್ದ. ಇದು ಅವಿಭಾವ ಹೇಗಾಗತ್ತೆ ಅಂದರೆ ಅದಕ್ಕೆ ಅವಿಭಾವ ಸಮಾಸ ಅಲ್ಲ, ಇದು ಪ್ರಾದಿ ಸಮಾಸ. ಪ್ರಾದಿ ಸಮಾಸ ಅಂತ ಕೆಲವು ಸಮಾಸಗಳಿವೆ. ಆ ಪ್ರಾದಿ ಸಮಾಸದಂತೆ ಇಟ್ಕೊಳ್ಬೇಕು ಅಂತ. ಮೊದಲಾದ ಉಪಸರ್ಗಗಳು ಸುಬಂತ ಶಬ್ದಗಳೊಂದಿಗೆ ಸಮಾಸವಾದಾಗ ಅವುಗಳಿಗೆ ಪ್ರಾದಿ ಸಮಾಸ ಅಂತ ಹೇಳ್ತಾರೆ. ಅಂತಹ ಸಮಾಸ ಅಂತನೋ ಅಥವಾ ಬಹುವ್ರೀಹಿ ಸಮಾಸ. ಅಧಿಷ್ಠಿತ ಯಜ್ಞ ಅನೇನ ಇತಿ ಅಧಿಯಜ್ಞ ಅಂತ ಬಹುವ್ರೀಹಿ ಸಮಾಸವನ್ನು ಮಾಡಿಕೊಂಡ್ರೆ ಅರ್ಥ ಏನು ಬರುತ್ತೆ ಅಂದರೆ ಯಜ್ಞಕ್ಕೆ ನಾನು ಅಧಿಷ್ಠಾತ, ಅಂದರೆ ಯಜ್ಞಕ್ಕೆ ನಾನು ಪ್ರೇರಕ ಅಂತ. ಹಾಗಾದರೆ ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಅಧಿಯಜ್ಞ ಎಂಬಲ್ಲಿ ಇಲ್ಲಿ ಏನು ಹೇಳಿದ, ಅಲ್ಲಿ ಉತ್ತರ ಕೊಡುವಾಗ ಅಧಿಯಜ್ಞೋಹಮೇವಾತ್ರ. ಅತ್ರ ಅಂದರೆ ಇಲ್ಲಿ, ದೇಹ ಅಂದರೆ ದೇಹದಲ್ಲಿ, ನಾನು ಅಧಿಯಜ್ಞ. ಅತ್ರ ಪದ ಯಾಕೆ, ದೇಹ ಪದ ಯಾಕೆ? ಈ ಪದಗಳು ಬೇಕಿಲ್ಲ. ಕೇಳಿದ್ದೇನು ಅಧಿಯಜ್ಞ ಯಾರು ಅಂತ, ಅಧಿಯಜ್ಞ ನಾನು ಅಂತ ಹೇಳಿದರೆ ಮುಗೀತು. ಅತ್ರ ಈ ಪದ ಯಾಕೆ, ದೇಹ ಎಂಬ ಪದ ಯಾಕೆ ಎಂಬ ಪ್ರಶ್ನೆ ಬರ್ತದೆ. ಈ ಅತ್ರ ಅಂದರೆ ಈ ದೇಹದಲ್ಲಿ, ದೇಹ ಅಂತ ಉಂಟಲ್ಲಿ, ಅತ್ರ ಇಲ್ಲಿ, ದೇಹ ಈ ದೇಹದಲ್ಲಿ ಯಜ್ಞಗಳಿಗೆ ನಾನು ಪ್ರೇರಕನಾಗಿದ್ದೇನೆ, ನಾನೇ ಯಜ್ಞಫಲ ಭೋಕ್ತೃನಾಗಿದ್ದೇನೆ, ಆದ್ದರಿಂದ ನಾನೇ ಅಧಿಯಜ್ಞನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇಲ್ಲಿ ಅಧಿಯಜ್ಞೋಹಂ, ನಾನೇ ಅಧಿಯಜ್ಞ ಅಂತ ಅಷ್ಟು ಹೇಳಿ ಸಾಕಿತ್ತು. ಅತ್ರ ದೇಹೇ ಅಂತ ಈ ಎರಡು ಪದಗಳನ್ನು ಯಾಕೆ ಕೃಷ್ಣ ಹೇಳಿದ ಅಂತ ಪ್ರಶ್ನೆ ಬರುತ್ತೆ. ಶಬ್ದಗಳನ್ನು ಕೃಷ್ಣ ಯಾಕೆ ಬಳಸ್ಕೊಂಡಿದ್ದಾನೆ ಅದನ್ನು ಭಾಷೆಯಲ್ಲಿಯೂ ಆಚಾರ್ಯರು ವಿವರಿಸ್ತಾರೆ, ವಿವೃತ್ತಿಯರದನ್ನು ವಿವರಿಸ್ತಾರೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.